ಕನ್ನಡ ಮಾತನಾಡಿ ಎಂದ ಕಂಡಕ್ಟರ್ ಮೇಲೆ ಎಫ್ಐಆರ್ ಆಗಿರುವಂತಹ ಪ್ರಕರಣ. ಹಲ್ಲೆ ಬಳಿಕ ಉದ್ದೇಶಪೂರ್ವಕವಾಗಿ ಪ್ರಕರಣವೊಂದನ್ನು ದಾಖಲು ಮಾಡಿದ್ದಾರೆ ಕಂಡಕ್ಟರ್ ವಿರುದ್ಧ. ಗೃಹ ಸಚಿವರಿಗೆ ಮತ್ತು ಎಸ್ಪಿ ಅವರ ಜೊತೆ ಈಗಾಗಲೇ ಮಾತನಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮ್ಮ ಸಿಬ್ಬಂದಿಗಳನ್ನ ನಡೆಸ್ಕೊಳ್ಳುವಂತಹ ರೀತಿ ಇದೇನಾ, ಇರುವಂತಹ ಕಾಳಜಿ ಇದೇನಾ ಅನ್ನುವಂತಹ ಪ್ರಶ್ನೆ ಎದ್ದೇಳ್ತು. ಅದಕ್ಕೆ ಅವ್ರು ಕೊಡ್ತಾ ಇರುವಂತಹ ಉತ್ತರ, ಗೃಹ ಸಚಿವರು ಮತ್ತು ಎಸ್ಪಿ ಜೊತೆಗೆ ಮಾತನಾಡ್ತೀನಿ, ಹಲ್ಲೆ ಉದ್ದೇಶ ಏನು ಮತ್ತು ಉದ್ದೇಶಪೂರ್ವಕವಾಗಿಯೇ ಕೇಸನ್ನು ದಾಖಲು ಮಾಡಿದ್ದಾರೆ, ಇದರ ಬಗ್ಗೆ ಪ್ರಸ್ತಾಪಿಸ್ತೀನಿ ಅಂತ ಹೇಳಿದ್ದಾರೆ. CBTಯಿಂದ ಸೂಳೆಕೆರೆಗೆ ಹೋಗುವಂಥ ಒಂದು ಬಸ್ಸಲ್ಲಿ ಕಂಡಕ್ಟರ್ ಹೆಸರು ನವೀನ್ ಅಂತ, ಆಮೇಲೆ ಡ್ರೈವರ್ ಹೆಸರು ನವೀನ್ ಡ್ರೈವರು, ಮಹಾದೇವ್ ಕಂಡಕ್ಟ್ರು. CBTಯಿಂದ ಸೂಳೆಕೆರೆಗೆ ಸೂಳೆಬಾವಿ ಹೋಗುವಂಥ ಸಂದರ್ಭದಲ್ಲಿ ಬಾಳೆಕುಂದ್ರೆ ಅಂತ ಒಂದು ಊರು ಬರುತ್ತೆ. ಅಲ್ಲೇನಾಗಿದೆ, ಎರಡು ಮಹಿಳೆಯರು 2 ಟಿಕೆಟ್ ತೊಗೊಂಡಿದ್ದಾರೆ. ಮಧ್ಯದಲ್ಲಿ ಆ ಹುಡುಗನ ಹತ್ರ 0 ಟಿಕೆಟ್ ಇತ್ತಂತೆ. ಹಾಗೆ ಇವ್ರು ಕೇಳಿದ್ದಾರೆ, ಗಂಡಸರಿಗೆ 0 ಟಿಕೆಟ್ ಹೇಗೆ ಬರುತ್ತೆ ಅಂತ. ಆಗ ಇವ್ರಿಗೇನಾಗಿದೆ, ಭಾಷೆ ಸಮಸ್ಯೆ, ಅವ್ರಿಗೆ ಕನ್ನಡ ಬರಲ್ಲ, ಆ ಹುಡುಗ ಜೊತೆಯಲ್ಲಿದ್ದವ್ರಿಗೆ. ಆಮೇಲೆ ನಮ್ಮ ಕಂಡಕ್ಟರ್ ಕನ್ನಡದಲ್ಲಿ ಮಾತಾಡಿ ನನಗೆ ಮರಾಠಿ ಬರೋದಿಲ್ಲ ಅಂತ ಹೀಗೆ ಮಾತು ಬೆಳೆದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆಯಿಂದ. ದಿಲೀಪ್, ಬೆಳಗಾವಿಯಲ್ಲಿ ಕನ್ನಡಿಗರಿಗೆ ಆಗಾಗ್ಗೆ ಆಗುವಂತಹ ಅವಮಾನ, ಅವರ ಮೇಲೆ ಆಗುವಂತಹ ಹಲ್ಲೆ, ಇದರ ಬಗ್ಗೆ ಆ ಭಾಗದ ಜನಪ್ರತಿನಿಧಿಗಳು ಮೌನವಾಗಿರೋವರೆಗೂ ಕೂಡ ಇದು ಹೀಗೆ ಮುಂದುವರಿಯುತ್ತೆ ಅಂತ ಕಾಣಿಸುತ್ತೆ. ಯಾಕೆ ಯಾರೊಬ್ಬರು ಕೂಡ ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ನಿಲ್ತಾ ಇಲ್ಲ, ಧ್ವನಿ ಎತ್ತುತ್ತಾ ಇಲ್ಲ? ದಿವ್ಯ, ಇದಕ್ಕೆ ಪ್ರಮುಖವಾಗಿ ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ಮರಾಠಿ ಮತಗಳ ಮೇಲಿರ್ತಕ್ಕಂಥ ಪ್ರೀತಿಯೋ ಗೊತ್ತಿಲ್ಲ. ನಾನು ಇನ್ನೊಂದ್ಸರಿ ಕೋಟ್ ಮಾಡ್ತೇನೆ ಅಂತಂದ್ರೆ, ಇಚ್ಛಾಶಕ್ತಿಯ ಕೊರತೆಯೋ ಅಥವಾ ಮರಾಠಿ ಮತಗಳ ಮೇಲೆ ಇರ್ತಕ್ಕಂಥ ಪ್ರೀತಿಯೋ ಗೊತ್ತಿಲ್ಲ. ಯಾವೊಬ್ಬ ಏನಂತಂದ್ರೆ ರಾಜಕಾರಣಿಗಳು ಇದ್ರ ಬಗ್ಗೆ ಮಾತಾಡೋದಿಲ್ಲ. ಬಹಳಷ್ಟು ವಿಚಾರಗಳಲ್ಲಿ ಗಲಾಟೆ ಆಗುತ್ತೆ, ಹೋರಾಟಗಳು ನಡೆಯುತ್ತೆ. ಆದರೆ ಅವು ಕೂಡ ಇವರಿಗೆ ಕಣ್ಣಿಗೆ ಕೇಳಿಸೋದಿಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ, ಕಿವಿ ಕೇಳಿಸೋದಿಲ್ಲ, ಹೋರಾಟಗಾರರ ಮಾತುಗಳಿಗೆ ಕೇಳಿಸೋದಿಲ್ಲ. ಬೇರೆ ಎಲ್ಲ ವಿಚಾರ ಬಂದಾಗ ಆದಷ್ಟು ಬೇಗನೆ ಬಂದು ಮಾಧ್ಯಮಗಳಿಗೆ ಮಾತಾಡ್ತಾರೆ. ಅದೇ ಬೆಳಗಾವಿ ಮಹಾನಗರದಲ್ಲಿ ಆಗಲಿ ಅಥವಾ ಬೆಳಗಾವಿ ಜಿಲ್ಲೆಯಲ್ಲಾಗಲಿ ಕನ್ನಡ ಪರ ಹೋರಾಟ ಇರ್ಬೋದು, ನಾಡು ನುಡಿ ಜಲ ವಿಚಾರದಲ್ಲಿ ಬೆಳಗಾವಿ ನಗರ ಮತ್ತು ಜಿಲ್ಲೆಯ ಬಹುತೇಕ ರಾಜಕಾರಣಿಗಳು ಜಾನ ಕುರುಡುತನ ಅನ್ಬೋದು, ಅಥವಾ ಜಾನ ಮೌನ ಅನ್ಬೋದು, ಅಥವಾ ಕಿವಿ ಕೇಳಿಸಿರತಕ್ಕಂಥ ಆ್ಯಕ್ಟಿಂಗನ್ನು ಮಾಡ್ತಿರೋದು. ಇದಕ್ಕೆ ಪ್ರಮುಖವಾಗಿ ಎಲ್ಲರೂ ಕೂಡ ಮಾತನಾಡಬೇಕಾಗತ್ತೆ. ಮತ್ತು ಪ್ರತಿ ಬಾರಿಯೂ ಕೂಡ ಸುಮಾರು 2.5 ದಶಕಗಳಿಂದ ಇಲ್ಲಿಂದ ರಿಪೋರ್ಟಿಂಗನ್ನು ಮಾಡ್ತಾ ಇದ್ದೀನಿ. ಯಾವಾಗ ಕನ್ನಡ ನಾಡು ನುಡಿ ಜಲ ವಿಚಾರ ಬರುತ್ತೆ, ಬಹುತೇಕ ಎಲ್ಲರೂ ಕೂಡ ಅವರ ಇನ್ನೊಂದು ಮಾತನ್ನು ನಿಲ್ಲಿಸ್ತಾರೆ, ಮೌನಕ್ಕೆ ಶರಣಾಗ್ತಾರೆ. ಸುಮಾರು 7-8 ದಿನಗಳ ಕಾಲ ಯಾರಾದರೂ ಮಾಧ್ಯಮದವ್ರು ಫೋನ್ ಮಾಡಿದ್ರೆ ಇದನ್ನೇ ಕೇಳ್ತಾರೆ ಅಂಥೇಳಿ ಒಂದಿಷ್ಟು ಫೋನ್ಗಳನ್ನು ಕೂಡ ತೆಗೆದುಕೊಳ್ಳದಲ್ಲತಕ್ಕಂಥ ಸ್ಥಿತಿ ಈ ಬೆಳಗಾವಿ ಮಹಾನಗರದಲ್ಲಿ ನಾನು ಅನುಭವಿಸಿದ್ದು ವಿಚಾರದಲ್ಲಿ ಹೇಳ್ತಾ ಇರುವಂಥದ್ದು. ಮತ್ತು ಹೀಗಾಗಿ ಎಲ್ಲಿಯವರೆಗೆ ಇಲ್ಲಿಯ ಏನು ಜನಪ್ರತಿನಿಧಿಗಳು ಪ್ರೀತಿ ಪ್ರೇಮ ಅನ್ನೋ ಕನ್ನಡದ ಅಭಿಮಾನವನ್ನು ಕಿಚ್ಚನ್ನು ತೋರಿಸೋದಿಲ್ಲ, ಅಲ್ಲಿವರೆಗೆ ಇಲ್ಲಿಯ ಕನ್ನಡದ ಹೋರಾಟಗಾರರಿರ್ಬೋದು, ಬೇರೆ ಇರ್ಬೋದು, ಅವರಿಗೊಂದಿಷ್ಟು ಬಲ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಭಾಳಷ್ಟು ಹೋರಾಟಗಳನ್ನು ಮಾಡ್ತಾರೆ, ಆದರೆ ಇವರಿಗೆ ಅದು ಕೇಳಿಸೋದಿಲ್ಲ. ಮತ್ತು ಆ ವಿಚಾರದಲ್ಲಿ ಮೌನ ವಹಿಸ್ತಾ ಇರುವಂಥ ಭಾಳಷ್ಟು ವಿಷಾದನೀಯ ಸಂಗತಿ ಅಂತಲೇ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.